ಕೋರ್ಟಿನ ಮೇಲೆ ಕುಣಿದು ಕುಪ್ಪಳಿಸಿದ ಯುವಕರ ತಂಡ ಎಲ್ಲಿ ಮತ್ತು ಯಾಕಾಗಿ, ಜೊತೆಗೆ ಟೀಂ ಇಂಡಿಯಾದ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆ ಮತ್ತು ಪೂಜೆ ಹೇಗಿದೆ ಅನ್ನೋದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗೋಬಿ ಮಂಚೂರಿ ಕಬಾಬ್ ಬೆನ್ನಲ್ಲೇ ಪಾನಿಪುರಿ ಪ್ರಿಯರಿಗೆ ಬಿಗ್ ಶಾಕ್. ಪಾನಿಪುರಿಗೆ ಬಳಸುವಂತಹ ಕೆಮಿಕಲ್ ಬ್ಯಾನ್ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುಳಿವನ್ನ ಕೊಟ್ಟಿದ್ದಾರೆ. ಸೋಮವಾರ ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಪಾನಿಪುರಿ ತಯಾರಿಕೆಯಲ್ಲಿ ಹಾನಿಕಾರಕ ಅಂಶಗಳು ಮಿಕ್ಸ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ವರದಿ ಕೂಡ ಕೈ ಸೇರಿದೆ. ಗೋಬಿ, ಕಬಾಬ್, ಕಾಟನ್ ಕ್ಯಾಂಡಿ ಬಗ್ಗೆ ಕ್ರಮ ವಹಿಸಿದ್ದೇವೆ. ಪಾನಿಪುರಿಗೆ ಬಳಸುವ ಕೆಮಿಕಲ್ ಬ್ಯಾನ್ಗೆ ಆದೇಶವನ್ನ ಮಾಡ್ತೇವೆ. ತಯಾರಕರು ಬ್ಯಾನ್ ಮಾಡಿದರ ಮೇಲೂ ಕೂಡ ಬಳಕೆಯನ್ನ ಮಾಡಬಾರದು. ಜನರು ಕೂಡ ಎಚ್ಚರಿಕೆಯನ್ನು ವಹಿಸಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ಅದರಲ್ಲಿ ಸಾಕಷ್ಟು ಸ್ಯಾಂಪಲ್ಗಳಲ್ಲಿ ಹಾನಿಕಾರಿಯಾದಂಥ ಏನು ಕೆಮಿಕಲ್ಸ್ ಇದೆ ಮತ್ತು ಏನು ಕೃತಕ ಬಣ್ಣಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು ಇದೆ. ಅದರಿಂದ ಏನಾಗಿದೆ, ಅದು ಆರೋಗ್ಯಕ್ಕೆ ಹಾನಿಕಾರಿ. ಅದಕ್ಕೋಸ್ಕರ ನಾವು ಅದನ್ನು ಮತ್ತೆ ಯಾವ ರೀತಿಯಾಗಿ ಬೇರೆ ಪದಾರ್ಥಗಳ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ. ಇದನ್ನು ಕೂಡ ನಾವು ಸದ್ಯದಲ್ಲೇ ಕೂತ್ಕೊಂಡು ತೀರ್ಮಾನ ಮಾಡಿ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ, ನೋಟಿಫಿಕೇಷನ್ ಮಾಡ್ತೀವಿ. ಮುನ್ನೆಚ್ಚರಿಕೆ ಅಂದರೆ ನಮ್ಮ ಜನರು ಕೂಡ ಜಾಗೃತರಾಗಿರಬೇಕಾಗ್ತದೆ. ಆರೋಗ್ಯ ವಿಚಾರದಲ್ಲಿ ಆಹಾರ ಏನು ಸೇವನೆ ಮಾಡ್ತೀವಿ ಅದರ ಬಗ್ಗೆ ಸ್ವಲ್ಪ ಅವರು ಕೂಡ ಜಾಗೃತರಾಗಿರಬೇಕು. ಇನ್ನೊಂದು ತಯಾರು ಮಾಡೋರು, ಅವ್ರಿಗೆ ಎಚ್ಚರಿಕೆಯ ಒಂದು ವಿಷಯ ಇದು. ಯಾಕೆಂತ ಹೇಳಿದ್ರೆ ಮುಂದೆ ಈಗ ನಾವು ಇದನ್ನು ಈಗ ನಾವು ಗೋಬಿ ಮಂಚೂರಿಯನ್ದು, ಕಾಟನ್ ಕ್ಯಾಂಡಿದು, ಈಗ ಕಬಾಬ್ಸ್ದು ಅದೆಲ್ಲ ಹೇಳಿದ್ದೀವಿ. ಇದರದ್ದು ಕೂಡ ನೋಟಿಫೈ ಮಾಡ್ತೀವಿ. ನಂದಿನಿ ಹಾಲಿನ ದರ ಏರಿಕೆಯ ಬಿಸಿಯಲ್ಲಿರುವ ಗ್ರಾಹಕರ ಪರ ಕೆಎಂಎಫ್ ನಿಂತಿದೆ. ಕೆಲವು ಕಡೆ ಎಂಆರ್ಪಿಗಿಂತ ಹೆಚ್ಚಿನ ಬೆಲೆ ಪಡೆಯುತ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲು ಕೆಎಂಎಫ್ ಮುಂದಾಗಿದೆ. ಹಾಲಿನ ಪ್ಯಾಕೆಟ್ ಮೇಲೆ ಮುದ್ರಿತವಾದ ಬೆಲೆ ಮಾತ್ರ ತೆಗೆದುಕೊಳ್ಳಬೇಕು. ಮಾರಾಟಗಾರರು ಹೆಚ್ಚಿನ ಹಣ ಪಡೆದರೆ ಲೈಸೆನ್ಸ್ ರದ್ದು ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕೂಲಿಂಗ್ ಚಾರ್ಜ್ ಕೂಡ ಹಾಕುವಂತಿಲ್ಲ. ಅಧಿಕೃತ ಔಟ್ಲೆಟ್ಗಳು ಮಾತ್ರವಲ್ಲ, ಬೇರೆ ಅಂಗಡಿಗಳಿಗೂ ಇದು ಅನ್ವಯ ಆಗುತ್ತೆ. ಹೆಚ್ಚಿನ ಹಣ ಕೇಳಿದ್ರೆ ಕೆಎಂಎಫ್ಗೆ ದೂರು ಕೊಡಿ. ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಲೈಸೆನ್ಸ್ ರದ್ದು ಮಾಡುವುದಾಗಿ ಕೆಎಂಎಫ್ ಎಚ್ಚರಿಕೆ ನೀಡಿದೆ. ಖಂಡಿತವಾಗ್ಲೂ ನಾವು ಡೀಲರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಡೀಲರ್ಸ್ ಅವರದ್ದು ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ಮತ್ತು ಸಾಧ್ಯವಾದಷ್ಟು ಮಟ್ಟಕ್ಕೆ ಕನ್ಸ್ಯೂಮರ್ ಏನೋ ನಂಬರ್ ಸಿಕ್ಕಿದ್ರೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಏನಾದರೂ ನಾಳೆ ನೆಕ್ಸ್ಟ್ ಡೇಟಲ್ಲಿ ಕಮಿಂಗ್ ಡೇಸಲ್ಲಿ ಅದನ್ನು ಕೋಪಪ್ ಮಾಡಿ ಅವ್ರಿಗೆ ಸರ್ವಿಸ್ ಕೊಡಲಿಕ್ಕೆ ಹೇಳ್ತೀವಿ. ಒಂದು ಸರಿ 2 ಸರಿ ವಾರ್ನಿಂಗ್ ಮಾಡಿ ದೆನ್ ಮತ್ತೂ ಮುಂದುವರೆದ್ರೆ ವಿ ವಿಲ್ ಕ್ಯಾನ್ಸಲ್ ಇಸ್ ಲೈಸೆನ್ಸ್. ಲಡಾಖ್ನ ಎಲ್ಎಸಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ಲಡಾಖ್ನ ಎಲ್ಎಸಿ ದೌಲತ್ ಬೇಗ್ ಓಲ್ಡಿಯಲ್ಲಿ ಯುದ್ಧ ಟ್ಯಾಂಕ್ T-72 ನದಿಗೆ ಉರುಳಿ 5 ಯೋಧರು ಹುತಾತ್ಮರಾಗಿದ್ದಾರೆ. ರಾತ್ರಿ ಮಿಲಿಟರಿ ತರಬೇತಿ ನಡೆಸ್ತಾ ಇದ್ದಾಗ ನೀರಿನ ಮಟ್ಟದಲ್ಲಿ ಹಠಾತ್ ಹೆಚ್ಚಳದಿಂದಾಗಿ ಪೂರ್ವ ಲಡಾಖ್ನ ಸಾಸರ್ ಬ್ರಂಗ್ಸಾ ಬಳಿಯ ಶೋಕ್ ನದಿಯಲ್ಲಿ ಸೇನಾ ಟ್ಯಾಂಕ್ ಸಿಲುಕೊಂಡಿದೆ. ಅಲ್ಲಿಗೆ ರಕ್ಷಣಾ ತಂಡಗಳು ಧಾವಿಸಿದ್ವು. ಆದರೂ ಹೆಚ್ಚಿನ ಪ್ರವಾಹ ಮತ್ತು ನೀರಿನ ಮಟ್ಟದಿಂದಾಗಿ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಲಿಲ್ಲ. ಟ್ಯಾಂಕ್ನಲ್ಲಿದ್ದ ಯೋಧರು ಪ್ರಾಣ ಕಳ್ಕೊಂಡ್ರು. ಪೂರ್ವ ಲಡಾಖ್ನಲ್ಲಿ ಕಾರ್ಯಾಚರಣೆಯನ್ನ ನಿಯೋಜನೆಗೊಂಡಂತಹ 5 ಸಿಬ್ಬಂದಿಯನ್ನ ಕಳ್ಕೊಂಡು ಭಾರತೀಯ ಸೇನೆ ವಿಷಾದಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂತಾಪವನ್ನ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಡೆಂಗಿ ಆರ್ಭಟ ಹೆಚ್ಚಾಗಿದೆ. ಡೆಂಗಿಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಾಲಕಿ ಬಲಿಯಾಗಿದೆ. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. 6 ವರ್ಷದ ಬಾಲಕಿ ಸಾನಿಯಾ ಸಾವನ್ನಪ್ಪಿದ್ದಾಳೆ. ಸರ್ಕಾರದ ವಿರುದ್ಧ ಮೃತ ಬಾಲಕಿ ತಂದೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನನಗೆ ಯಾವುದೇ ಸಹಾಯ ಬೇಡ, ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಮಾಡಿ, ಇಲ್ಲವಾದ್ರೆ ಸರ್ಕಾರಕ್ಕೆ ಜನ ಚೀಮಾರಿ ಹಾಕ್ತಾರೆ. ಡೆಂಗ್ಯೂ ಕಾಯಿಲೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ. ನನ್ನ ಮಗಳಿಗಾದ ಸ್ಥಿತಿ ಯಾರಿಗೂ ಆಗೋದು ಬೇಡ ಅಂತ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನಲ್ಲೂ ಡೆಂಗ್ಯೂ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಕೆಸಿ ಜನರಲ್ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಡೆಂಗಿ ಕೇಸ್ ಏರಿಕೆ ಬೆನ್ನಲ್ಲೇ ಪ್ಲೇಟ್ಲೆಟ್ಸ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ, ದಯವಿಟ್ಟು ಡೆಂಗ್ಯೂ ಜ್ವರ ಬಹಳ ಹರಡ್ತಾರೆ. ಬಟ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಚೂರು ಕೂಡ ಗಮನ ತಗೊಳ್ತಾ ಇಲ್ಲ. ನನ್ನ ಮಗಳೇ ಆಗಿದ್ದೇನೆ, ಇನ್ನೊಬ್ಬರು ಯಾರ ಮಕ್ಕಳಿಗೂ ಆಗಬಾರ್ದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರತಿಯೊಬ್ಬರು ಬಡವರು, ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗೋರಿಗೆ ಚಿಕಿತ್ಸೆ ಸಿಗಬೇಕು. ದಯವಿಟ್ಟು ನನ್ನ ಮಗಳು ಆಗಿದ್ದೇನೆ ಯಾರಿಗೂ ಆಗಬಾರ್ದು. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಆಗಬೇಕಾಗುತ್ತೆ. ಡೆಂಗ್ಯೂ ಡೆತ್ಗಳು ಆಗುವಂಥದ್ದು ಅದು ಎಲ್ಲ ಕಡೆಯಿಂದಲೂ ನೋಟಿಫೈ ಆಗಬೇಕು. ಅದರಲ್ಲೇನು ಖಾಸಗಿ ಆಗಿರಲಿ ಸರ್ಕಾರಿ ಆಗಿರಲಿ ಅದು ನೋಟಿಫೈ ಆಗ್ತದೆ. ಡೆತ್ ಆಡಿಟ್ ಮಾಡ್ತಾ ಇರ್ತಾರೆ. ನಮ್ಮ ಆಫೀಸರ್ಸು ಇದ್ದಾರೆ, ಮಾಡ್ತಾ ಇರೋದು. ಈಗಾಗಲೇ ಎಲ್ಲ ಕಡೆ ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ. ಪ್ರತಿ ಶುಕ್ರವಾರ ಎಲ್ಲ ಕಡೆ ಇದರ ಬಗ್ಗೆ ಜಾಗೃತಿ ಮಾಡಿಸುವಂಥದ್ದು ನಿನ್ನೆ ಪ್ರಾರಂಭ ಮಾಡಿದ್ದೀವಿ. ದಕ್ಷತೆ ಹಾಗೂ ಪ್ರಾಮಾಣಿಕತೆಗೆ ಹೆಸರಾಗಿರುವ ಹಿರಿಯ ಐಪಿಎಸ್ ಅಧಿಕಾರಿ ಕಮಲ್ ಪಂತ್ ನಾಳೆ ನಿವೃತ್ತಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. 1990ರ ಬ್ಯಾಚ್ ಅಧಿಕಾರಿಯಾಗಿರುವ ಕಮಲ್ ಪಂತ್ ರಾಜ್ಯದಲ್ಲಿ 34 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ.
1994ರಲ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಎಎಸ್ಪಿ ಆಗಿ ವೃತ್ತಿ ಜೀವನ ಆರಂಭಿಸಿದ ಕಮಲ್ ಪಂತ್ ಎಸ್ಪಿ, ಡಿಐಜಿ, ಐಜಿಪಿ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಸಿಬಿಐನಲ್ಲಿ ಇದ್ದ ವೇಳೆ ನಕಲಿ ಚಾಪಕಾಗದ ಹಗರಣದ ತನಿಖೆಯಲ್ಲಿ ಇದ್ದರು. ಅಲ್ಲದೆ ಮಾಜಿ ಲೋಕಾಯುಕ್ತ ಭಾಸ್ಕರ್ ರಾವ್ ಮತ್ತು ಪುತ್ರನ ಮೇಲೆ ಲಂಚ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿದ್ದರು. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದಾಗ ಡಿಜೆಹಳ್ಳಿ, ಕೆಜಿಹಳ್ಳಿ ಗಲಭೆ, ಬೆಂಗಳೂರು ರೌಡಿಗಳ ಮಟ್ಟ ಹಾಕಲು ಕ್ರಮ ಕೈಗೊಂಡಿದ್ದ ಅವರು ಡ್ರಗ್ಸ್ ಮಾಫಿಯಾ ವಿರುದ್ಧ ಸಮರ ಸಾರಿದರು. ಇವತ್ತು ನಾನು 34 ವರ್ಷ ಸೇವೆಯನ್ನು ಪೂರೈಸಿ ಇಲಾಖೆಯಿಂದ ನಿವೃತ್ತ ಆಗಿ ಹೋಗ್ತಾ ಇದ್ದೀನಿ. ನನಗೆ ಕರ್ನಾಟಕದಲ್ಲಿ ಸೇವೆ ಮಾಡೋದ್ರಿಂದ ಭಾಳ ಸಂತೋಷ ಇದೆ. ಈ 34 ವರ್ಷದಲ್ಲಿ ನಾನು ಬೇರೆ ಬೇರೆ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಅಂದರೆ ಪ್ರಿಸನ್ನು, ಫೈರು ಮತ್ತು CBIದಲ್ಲಿ ಎಲ್ಲ ಕಡೆ ನನಗೆ ಹೊಸ ಚಾಲೆಂಜ್ ಸಿಕ್ತು. ನನಗೆ ಒಂದು ಸಂತೋಷ ಅಂದರೆ ನಾನು ಪ್ರತಿಯೊಂದು ಜವಾಬ್ದಾರಿ ಯಾವುದು ನನಗೆ ಕೊಟ್ಟಿದ್ರು ಅದನ್ನು ಸಮರ್ಪಕ ರೀತಿಯಿಂದ ಜನರಿಗೆ, ಸರ್ಕಾರಕ್ಕೆ ಒಂದು ಸಮಾಧಾನ ಆಗೋ ರೀತಿಯಿಂದ ನಾನು ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದೀನಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಇದು ಹಣದ ದರ್ಪವೋ ಅಥವಾ ಮಸ್ತಿಗೋ ಗೊತ್ತಿಲ್ಲ. ಹಣ ತೂರಿ ಯುವಕರು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಗಾಳಿಗೆ ತೂರಿ ಅದನ್ನ ತುಳಿಯುತ್ತಾ ಕುಣಿದಿದ್ದಾರೆ. ತನ್ವೀರ್ ಅನ್ನೋ ಯುವಕನ ಹುಟ್ಟುಹಬ್ಬ ಆಚರಣೆ ವೇಳೆ ಕಂಡುಬಂದ ದೃಶ್ಯ ಇದು. ಹಣ ಚೆಲ್ಲಿ ಅದನ್ನ ತುಳಿದು ಹುಟ್ಟುಹಬ್ಬ ಆಚರಿಸಿಕೊಳ್ಳೋದು ಯಾವ ಸೀಮೆ ಸಂಪ್ರದಾಯ? ಅವರಲ್ಲಿ ದುಡ್ಡು ಜಾಸ್ತಿ ಇದ್ರೆ ಬಡವರ ಮನೆಗಳಿಗೆ ಹೋಗಿ ಹಣ ಹಂಚಲಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. T20 ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ಸೌತ್ ಆಫ್ರಿಕಾ ಮತ್ತು ಭಾರತ ತಂಡಗಳು ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ. ರಾತ್ರಿ 8 ಗಂಟೆಗೆ ಬ್ರಿಡ್ಜ್ ಟೌನ್ ಓವಲ್ನಲ್ಲಿ ನಡೆಯಲಿರುವ ಫೈನಲ್ ಹಣಾಹಣಿಯಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ಸೆಣಸಾಡಲಿದೆ. 11 ವರ್ಷಗಳ ಹಿಂದೆ ಫೈನಲ್ನಲ್ಲಿ ಮುಗ್ಗರಿಸಿದ ಭಾರತ ತಂಡ ಇದೀಗ ಫೈನಲ್ ತಲುಪಿದ್ದು ಟ್ರೋಫಿ ಮುಡಿಗೇರಿಸಿಕೊಳ್ಳುವ ನಿರೀಕ್ಷೆಯಲ್ಲಿದೆ. ಅಭಿಮಾನಿಗಳು ತುದಿಗಾಲಿನಲ್ಲಿ ಕಾಯ್ತಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳು ಗೆದ್ದು ಬಾ ಇಂಡಿಯಾ, ಆಲ್ ದಿ ಬೆಸ್ಟ್ ಇಂಡಿಯಾ ಅಂಥೇಳಿ ಆಶಿಸ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಗಿಣಿಗೇರ ಗ್ರಾಮದ ಯುವಕರು ಮಕ್ಕಳಿಂದ ಭಾರತ ತಂಡಕ್ಕೆ ಶುಭ ಹಾರೈಸಲಾಗಿದೆ. ಉಡುಪಿಯ ಕುಂದಾಪುರದಲ್ಲಿ ಸ್ಯಾಂಡ್ ಆರ್ಟ್ ಟೀಮ್ನಿಂದ ಕೋಟೇಶ್ವರ ಬೀಚ್ನಲ್ಲಿ ಜೈ ಹೋ ಇಂಡಿಯಾ ಕಲಾಕೃತಿಯನ್ನು ರಚಿಸಿ ವಿಶ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಕ್ರಿಕೆಟ್ ತರಬೇತಿ ಪಡಿತಾ ಇರುವಂತಹ ಮಕ್ಕಳು ಭಾರತ ತಂಡದ ಪರ ಜೈಕಾರ ಕೂಗಿದ್ದಾರೆ. ಗೆದ್ದು ಬಾ ಭಾರತ ರಾಜ್ಯಾದ್ಯಂತ ದೇಗುಲಗಳಲ್ಲಿ ವಿಶೇಷ ಅರ್ಚನೆ, ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಬೆಂಗಳೂರಿನ ಗಾಳಿ ಆಂಜನೇಯನಿಗೆ ತೆಂಗಿನಕಾಯಿನ ಒಡೆದು ಹೂವಿನ ಅಭಿಷೇಕ ಮಾಡಲಾಗಿದೆ. ವಿಕೆಟ್, ಬಾಲ್, ಬ್ಯಾಟ್ಗೆ ಪೂಜೆ ಸಲ್ಲಿಸಲಾಗಿದೆ. RR ನಗರದ ನಿಮಿಷಾಂಬ ದೇಗುಲದಲ್ಲಿ ಅಭಿಷ್ಟ ಸಿದ್ಧಿ ಪೂಜೆ ನೆರವೇರಿಸಲಾಗಿದೆ. ಮಂಡ್ಯ ನಗರದ ಶನೇಶ್ವರ ದೇಗುಲದಲ್ಲಿ ಟೀಂ ಇಂಡಿಯಾ ಆಟಗಾರರ ಹೆಸರಿನಲ್ಲಿ ಅರ್ಚನೆ ಮಾಡಲಾಗಿದೆ. ಚಾಮರಾಜನಗರದ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸೇರಿದಂತೆ 11 ಆಟಗಾರರ ಹೆಸರಿನಲ್ಲಿ ವಿಶೇಷ ಪೂಜೆಯಾಗಿದೆ. ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲಿ ವಿಘ್ನ ನಿವಾರಕನಿಗೆ ಕ್ರಿಕೆಟ್ ಪ್ರೇಮಿಗಳು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಗಾಳಿ ಆಂಜನೇಯ ಇವತ್ತು ಸಂಪೂರ್ಣವಾಗಿ ಬಲ ತುಂಬಬೇಕು. ಸಂಪೂರ್ಣವಾಗಿ ಇವತ್ತು ಭಾರತದ ತಂಡದ ಪರವಾಗಿ ಇವತ್ತು ಗಾಳಿ ಆಂಜನೇಯ ಆಶೀರ್ವಾದ ಇರಬೇಕು ಅಂತ ಹೇಳಿ ಇವತ್ತು ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ವಿಶೇಷವಾಗಿ ಪೂಜೆ ಆಚರಣೆ ಮಾಡ್ತಾ ಇದ್ದೇವೆ. 17 ವರ್ಷದ ನಂತರ ಏನು ವಿಶ್ವಕಪ್ನ ತನ್ನ ಮುಡಿಗೇರಿಸ್ಕೋಬೇಕು ಅಂತ ಹಂಬಲದಲ್ಲಿರ್ತಕ್ಕಂಥ ಟೀಮ್ ಇಂಡಿಯಾಗೆ ಇವತ್ತು ಒಳ್ಳೆಯದಾಗಲಿ, ಯಾವುದೇ ಕಾಟಗಳಿದ್ರೂ ಅವ್ರ ನಿವಾರಣೆ ಆಗಲಿ, ಅವ್ರಿಗೆ ಭಗವಂತ ಆತ್ಮಸ್ಥೈರ್ಯವನ್ನು ತುಂಬಲಿ ಅಂತ ಹೇಳಿ ವಿಶೇಷವಾದಂಥ ಪೂಜೆಯನ್ನು ಹೊಸಳ್ಳಿ ಸನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಕ್ರಿಕೆಟ್ ಮತ್ತು ಭಾರತದ ಅಭಿಮಾನಿಗಳು ಎಲ್ಲರೂ ಕೂಡ ಹಮ್ಮಿಕೊಂಡಿದ್ವಿ. ಇವತ್ತು ರಾತ್ರಿ ನಡೆಯೋ ಮ್ಯಾಚಲ್ಲಿ ನಾವು ಟಾಸ್ ಗೆದ್ದು ಕಪ್ನ ಕೆತ್ಕೊಂಡು ನಾವು ಇಂಡಿಯಾಗೆ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗದಗದಲ್ಲಿ ಪೊಲೀಸರ ಮೇಲೆ ಸಿನಿಮಿಯಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಕಳ್ಳತನ ಮತ್ತು ದರೋಡೆಯ ಆರೋಪಿಯನ್ನ ಕರೆದುಕೊಂಡು ಹೋಗುವ ವೇಳೆ ಬೆಟಗೇರಿ ರೈಲ್ವೆ ಅಂಡರ್ ಬ್ರಿಡ್ಜ್ ಬಳಿ ದುಷ್ಕರ್ಮಿಗಳು ಪೊಲೀಸರ ವಾಹನವನ್ನು ಅಡ್ಡಗಟ್ಟಿ ಹಲ್ಲೆ ಮಾಡಿ ಆರೋಪಿಯ ಜೊತೆ ಎಸ್ಕೇಪ್ ಆಗಿದ್ದಾರೆ. ಘಟನೆಯಲ್ಲಿ 4 ಪೊಲೀಸರಿಗೆ ಗಾಯಗಳಾಗಿದೆ. ರಾಬ್ರಿ ಆರೋಪಿಯನ್ನ ಕರೆದೊಯ್ಯಲು ಗಂಗಾವತಿ ಪೊಲೀಸರು ಖಾಸಗಿ ವಾಹನದಲ್ಲಿ ಬಂದಿದ್ರು. ಗದಗ SM ಕೃಷ್ಣನಗರದಿಂದ ಆರೋಪಿ ಮೊಹಮ್ಮದ್ ಅಲಿ ಅನ್ನೋರನ್ನ ವಶಕ್ಕೆ ಪಡೆದು ಹೋಗ್ತಾ ಇದ್ದಾಗ ಹಲ್ಲೆ ನಡೆಸಲಾಗಿದೆ. ಕಾರ್ ಅಡ್ಡಗಟ್ಟಿ 4 ಅನಾಮಿಕರು ಗಂಗಾವತಿ ಟೌನ್ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಮರಿಶಾಂತಗೌಡ ಅನ್ನೋರ ಮುಖ, ಕಿವಿಗೆ ಗಾಯಗಳಾಗಿದ್ದು PC ಚಿರಂಜೀವಿ ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಾಳು ಪೊಲೀಸರನ್ನ ಬೆಟಗೇರಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಗದಗ ಬೆಟಗೇರಿ ಬಡಾವಣೆಯ ಪೊಲೀಸರು ಆರೋಪಿಗಳಿಗಾಗಿ ಶೋಧ ನಡೆಸ್ತಾ ಇದ್ದಾರೆ.
ರಾಜ್ಯದ ಹಲವೆಡೆ ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬಾರದೆ ಇದ್ದಿದ್ದಕ್ಕೆ ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಬಸ್ ಇಲ್ಲದೆ ನಿತ್ಯವೂ ಶಾಲಾ ಕಾಲೇಜಿಗೆ ಹೋಗೋಕೆ ಸಮಸ್ಯೆ ಆಗ್ತಾ ಇದೆ. ಪರಿಣಾಮ ನಿತ್ಯ ತರಗತಿಗಳಿಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಪರೀಕ್ಷೆ ಬರೆಯೋಕ್ಕೂ ಆಗ್ತಾ ಇಲ್ಲ. ಗ್ರಾಮಕ್ಕೆ ಇರುವಂತಹ ಏಕೈಕ ಬಸ್ಸು ಕೂಡ ಸರಿಯಾಗಿ ಬರುವುದಿಲ್ಲ. ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕು. ಈ ಬಗ್ಗೆ ಶಾಸಕರು ಅಧಿಕಾರಿಗಳ ಗಮನವನ್ನ ಹರಿಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ದಿನ ಬರ್ತೈತಿ, ವಾರದಾಗ 4 ದಿನ ಬರ್ತೈತಿ, 3 ದಿನ ಗ್ಯಾಪ್. ನಾವು ಮರ್ಕಟ್ಟಿ ಬಸ್ಸಿಗೆ ಹೋಗ್ಬೇಕಂದ್ರ ಅದಕ್ಕೆಲ್ಲ ಬೇರೆ ಊರನವ್ರು ಬಂದು ಬಂದಿರ್ತಾರೋ ಆ ಬಸ್ಸಿಗೆ ನಾವು ಹತ್ತಿಸ್ಕೊಂಡ ನಾವು ಸಾಲಿಗೆ ಕಾಲೇಜ್ಗೆ ಹೆಂಗೆ ಹೋಗ್ಬೇಕು. ಎಕ್ಸಾಮ್ ಅದು ಎಲ್ಲರೂ ಇರ್ತಾವೆ. ಕರೆಕ್ಟ್ ಟೈಮಿಗೆ ನಾವು ಕಾಲೇಜ್ಗೆ ಹೋಗೋದಿಲ್ಲ. ಅಲ್ಲಿಯೂ ಬೇಸ್ಕೋಬೇಕು, ಇಲ್ಲೂ ಬೇಸ್ಕೋಬೇಕು. ಮತ್ತು ನಾವು ಕಾಲೇಜ್ಗೆ ಹೆಂಗೆ ಹೋಗ್ಬೇಕು. ಈ ಬಸ್ನಾಗ ಹಿಡಿದ ಒಂದು 50-60 ಮಂದಿ 300 ಪಾಸ್ನಾಗ ಒಂದು ಬಸ್ನಾಗ 300 ಹುಡುಗರು ಹೆಂಗೆ ಹೋಗುದು. ಎಕ್ಸಾಮ್ ಇರ್ತಾವ, ಎಲ್ಲ ಇರ್ತಾವ. ಇನ್ನೂ ಮಟ್ಟ ಇವ್ರು ಬಸ್ ಬಿಡಕ್ ತಯಾರಿಲ್ಲ. ಈಗ 10 ಗಂಟೆ ಆಯ್ತು, ಈ ಹುಡುಗರೆಲ್ಲ ಎಕ್ಸಾಮ್ ಹೆಂಗ್ ಬರೋದು. ಸಣ್ಣ ಮಕ್ಕಳ ಫೋನ್ ಹಚ್ಚಿದ್ರೆ ಡಿಪೋ ಮ್ಯಾನೇಜರ್ ಫೋನ್ ಹಚ್ಚವಲ್ಲ, ಯಾರು ರೆಸ್ಪಾನ್ಸ್ ನೆಟ್ ಟೈಮಿಗೆ ಮಾಡಕ್ ತಯಾರಿಲ್ಲ. ನಮ್ಮ ಬೈಲಹೊಂಗಲ ಡಿಪೋದವ್ರ